ಬಿಗ್ ಬಾಸ್ ಸೀಸನ್ 12 ಶುರುವಿಗೂ ಮುನ್ನ ಹೊಸ ಸಂಕಷ್ಟವೊಂದು ಎದುರಾಗ್ತಾ ಇದೆ. ಧಾರಾವಾಹಿಗಳಲ್ಲಿ ನಟರು ಬ್ಯುಸಿಯಾಗಿರೋದ್ರಿಂದ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ಸಿಗ್ತಾ ಇಲ್ಲ. ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರುವಾಗುತ್ತೋ ಕೆಲವರು ಕಾಯ್ತಾ ಇದ್ದಾರೆ. ಹಾಗಾಗಿ ಶೂಟಿಂಗ್ ಮುಗಿಸಿ ಫ್ರೀ ಆಗಿರುವ ನಟಿಯರಿಗಾಗಿ ಶೋಧ. ಕಾರಣ ಈಗ ಎಲ್ಲ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಾರೆ. ಧಾರಾವಾಹಿಗಳಲ್ಲಿ ವಿಭಿನ್ನವಾದ ಧಾರಾವಾಹಿಗಳೆಲ್ಲ ಬರ್ತಾ ಇರುತ್ತೆ. 12 ಕಾಲಿಗೊಂದು, 12ವರೆಗೊಂದು, 1 ಗಂಟೆಗೊಂದು, 1ವರೆಗೊಂದು, 2 ಕಾಲಿಗೆ ಇನ್ನೊಂದು. ಹೀಗೆ ಒಂದರ ಹಿಂದೆ ಧಾರಾವಾಹಿಗಳು ಇರೋದ್ರಿಂದಾಗಿ ಎಲ್ಲ ನಟ ನಟಿಯರು ಬ್ಯುಸಿ ಇರ್ತಾರೆ. ಸೊ ಬಿಗ್ ಬಾಸ್ಗೆ ಒಂದಷ್ಟು ಧಾರಾವಾಹಿ ಆಕ್ಟರ್ಗಳು ಕೂಡ ಬೇಕಾಗಿ ಬರುತ್ತೆ. ಸೊ ಆ ಕಂಟೆಸ್ಟೆಂಟ್ಗಳಾಗಿ ಧಾರಾವಾಹಿ ಆಕ್ಟರ್ಗಳ ಹುಡುಕಾಟದಲ್ಲಿ ಬಿಗ್ ಬಾಸ್ನ ತಂಡ ಆಂಕರ್ಸ್ ಇರ್ತಾರೆ. ಕೆಲ ನಟ ನಟಿಯರು, ಸೀರಿಯಲ್ ಕಲಾವಿದರಿಗಾಗಿ ಶೋಧ ನಡೀತಾ ಇದ್ದಂತೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರುವಾಗುತ್ತೆ? ಬಲಗೈಯಲ್ಲಿ ಕಾಫಿ ಮಗ್ಗನ್ನು ಇಟ್ಕೊಂಡು ಟಿವಿ ಆನ್ ಮಾಡಿ ಎಲ್ಲರೂ, ಆಂಟಿ ಅಂಕಲು ಎಲ್ಲರೂ ಕೂತ್ಕೊಂಡು ನೋಡಬೇಕು ಯಾವಾಗ ಶುರುವಾಗುತ್ತೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಪೈಕಿ ಒಂದಷ್ಟು ಸಂಭಾವ್ಯರ ಫೋಟೋವನ್ನು ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ಇವರೆಲ್ಲರೂ ಧಾರಾವಾಹಿ ಶೂಟಿಂಗ್ ಮುಗಿಸಿ ಸ್ವಲ್ಪ ಫ್ರೀ ಇರೋರು. ಈ ಕೆಲ ಧಾರಾವಾಹಿಗಳು ಕಾಂಟ್ರಾಕ್ಟ್ ಬೇಸಲ್ಲಿ ನಡೆಯುತ್ತೆ. ನೋಡಿ, ಇಷ್ಟು ವರ್ಷ ನೀವು ಮಾಡಲೇಬೇಕು, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಮಧ್ಯೆ ಅವ್ರಿಗೇನಾದರೂ ಆ್ಯಡಿಂದು ಶೂಟ್ ಬಂದರೆ ಅವ್ರು ಹೋಗಂಗಿಲ್ಲ ಧಾರಾವಾಹಿ ಬಿಟ್ಟು. ಬಿಗ್ ಬಾಸ್ ಅಲ್ಲ, ಮತ್ತೊಂದು ಬಾಸ್ ಕರೆದ್ರೂ ಕೂಡ ಅವ್ರು ಹೋಗೋಕ್ಕಾಗಲ್ಲ, ಅಗ್ರಿಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಧಾರಾವಾಹಿಗೆ ಕಟ್ಟು ಬಿದ್ದು ಕೆಲವರು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಇನ್ನು ಬಿಗ್ ಬಾಸ್ ಅವರು ಈ ತರಹದೇ ಕಂಟೆಸ್ಟೆಂಟ್ಗಳನ್ನು ಹುಡುಕ್ತಾ ಇರ್ತಾರೆ. ಧಾರಾವಾಹಿ ಶೂಟ್ ಮುಗಿಸಿ ಮನೇಲಿ ಫ್ರೀಯಾಗಿ ಕೂತ್ಕೊಂಡವ್ರು ಯಾರಾದರೂ ಇದ್ದಾರಾ ಅಂತ ನೋಡ್ತಾರೆ. ಸೊ ಆ ಪೈಕಿ ಇವರೆಲ್ಲ ಸಿಕ್ಕಿದ್ದಾರೆ. ಸೊ ಇವರು ಸಂಭಾವ್ಯ ಸ್ಪರ್ಧಿಗಳು ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಬಿಗ್ ಬಾಸ್ 12 ಶುರುವಾದಾಗ ಈ ಎಲ್ಲ ಮುಖಗಳು ಅಲ್ಲಿ ಕಾಣಿಸಿಕೊಳ್ಳುತ್ತಾ, ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.